ಏನೋ ಮನುಷ್ಯನಿಗೆ ಬಾಯಿ ಇದೆ, ಹೇಳ್ಕೊಳ್ತಾನೆ ತನ್ನ ಕಷ್ಟನ. ಮೂಕ ಪ್ರಾಣಿಗಳು ಏನು ಮಾಡ್ತವೆ ಪಾಪ, ರೋದನೆಯನ್ನು ಅನುಭವಿಸ್ತವೆ. ಏನು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಗ್ರಾಮದ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡು ಜಾನುವಾರುಗಳು ಒದ್ದಾಡ್ತಾ ಇದ್ದಾವಂತೆ. ಪರಿಸ್ಥಿತಿ ನೋಡಿ ಹೆಂಗಿದೆ. ಗ್ರಾಮದ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿರುವಂಥ ಜಾನುವಾರುಗಳು ಒದ್ದಾಡ್ತಾ ಇದ್ದಾವೆ. ನೆರೆಯಲ್ಲಿ ಜಾನುವಾರುಗಳು ನೀರು ಪಾಲಾಗುವಂಥ ಆತಂಕ ಇದೆ. ಪ್ರಾಣಿಗಳ ಜೀವ ರಕ್ಷಣೆಗೆ ಗ್ರಾಮದಲ್ಲೇ ಯುವಕರ ತಂಡ ಉಳಿದುಕೊಂಡಿದೆ. ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಯುವಕರು ಹೋರಾಡ್ತಾ ಇದ್ದಾರಲ್ಲಿ. ರೋಜಾ ಗ್ರಾಮವನ್ನು ಶಾಶ್ವತವಾಗಿ ಸ್ಥಳಾಂತರಿಸೋದಕ್ಕೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗುತ್ತೆ. ನಿರಂತರವಾಗಿ ಸಮಸ್ಯೆಗಳಿದ್ದಾವೆ ನಮ್ಮ ಗ್ರಾಮದಲ್ಲಿ. ಇಡೀ ಗ್ರಾಮವನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅನ್ನೋದು ಆ ಗ್ರಾಮಸ್ಥರ ಆಗ್ರಹ ಆಗಿದೆ. ಇದರ ಜೊತೆಗೆ ಈಗ ಈ ವರ್ಷ ಸುರಿದಂಥ ಮಳೆ ಅಥವಾ ಸುರಿತಾ ಇರುವಂಥ ಮಳೆಗೆ ಜನರಿಗೆ ಮಾತ್ರ ಸಮಸ್ಯೆ ಅಲ್ಲ, ಜಾನುವಾರುಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಜಾನುವಾರುಗಳು. ಅವುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅದೇ ಗ್ರಾಮದಲ್ಲಿರುವಂಥ ಯುವಕರು ಅಲ್ಲೇ ನಿಂತ್ಕೊಂಡಿದ್ದಾರೆ, ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಲ್ಲಿನ ಜನ ಹೇಳ್ತಾ ಇರೋದು, ಇದು ಪ್ರತಿ ವರ್ಷ ನಮಗೆ ತಪ್ಪಿದ್ದಲ್ಲ ಈ ಸಮಸ್ಯೆ. ಆದಷ್ಟು ಈ ಗ್ರಾಮವನ್ನು, ರೋಜಾ ಅನ್ನೋ ಗ್ರಾಮವನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಅಲ್ಲಿನ ಜನ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಾನುವಾರು ಸಂಬಂಧ ಒಂದು 15-20 ಮಂದಿ ಇಲ್ಲಿ ಉಳ್ಕೊಂಡಾರ. ಎತ್ತುಗಳಿಗೆ ಮೇವಿಲ್ಲ, ಅದ ಸಲಗ ಏನದ ಏನು ಸ್ವಲ್ಪ ಹಾಕ್ಯಂತ ಇಲ್ಲೇ ಕುಂತಾರ. ಜನವಾರ ಸಲಗ ಆಡುಗಳದಾವ, ದನ ಎತ್ತು ಅವು ಸಲಕ ಇಲ್ಲೇ ಜೋಪಾನವಾಗಿ ಮಾಡ್ಕೊಳಕ ಕುಂತಾರ ಜನ. ಇದ್ದಷ್ಟು ಸ್ವಲ್ಪ ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡ್ ಹಾಕ್ಲಕತ್ತಾರ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕತ್ತಾರ. ಒಬ್ಬರ ಹತ್ರ ಇಲ್ಲ, ಒಂದಿಬ್ಬರ ಹತ್ರ ಅದ. ಹಿಂಗ ಮೊದಲು ಹೋಗಿ ಮೇಯಿಸ್ತಿದ್ರ, ದಾರಿ ಇತ್ತಲ್ಲ, ಎಲ್ಲ ರೌಂಡ್ ನೀರಾಗಿದ್ರಲ್ಲಿಂದ ಏನದ ಹೋಗಕ್ಕೆ ದಾರಿನೇ ಇಲ್ಲ. 2-3 ಬಲ್ಲಿ ಮೇವಾದ, ಅವ್ರ ಬಲ್ಲೇ ಇಸ್ಕೊಂಡ್ಗೇಸಿ ಉಳ್ಕಿದ ಎಲ್ಲರ ಮಂದಿ ಹಾಕೊಳಕತ್ತಾರ. ಊರು ಶಿಫ್ಟ್ ಮಾಡಬೇಕು. ಯಾಕಂದ್ರೆ ಇದು ಊರೇನದ ಮಣ್ಣಿಲಿಂದ ಕೂಡಿದ ಒಂದು ದಿಬ್ಬೆ ಐತ್ರಿ. ಇದು ಈ ಇದ್ರೊಳಗೆ ಕೆಳಗಡೆ ಏನು ಗರಚಿಲ್ಲ, ಕಲ್ಲಿಲ್ಲ, ಏನ್ ಬಿಲ್ರಿ. ಸುತ್ತ ನೀರು ಆದ್ರಲಿಂದ ಇದು ನೀರು ಯಾವಾಗೋ ಒಂದ್ಸಲ ಇದು ಶೇಕ್ ಆಗ್ಬಹುದು ಅಂತ ಅನಿಸುತ್ತೆ. ಮಣ್ಣು ಬರೀ ಮಣ್ಣಿಲಿಂದ ಕೂಡಿದ ಸರ್. ರೌಂಡ್ ನೀರಾಗಿಬಿಟ್ಟು ತಂಪು ತಗೊಂಡೇನು ಕುಸಿಬಿಡ್ತಾ ಅಂದ್ರೆ ದೊಡ್ಡ ಹೈರಾಣ ಆಗುತ್ತೆ ಸರ್. ಅದರ ಸಂಬಂಧ ಏನಾದ ಸ್ವಲ್ಪ ಶಿಫ್ಟ್ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ.